ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬ ಭರ್ಜರಿಯಾಗಿ ಆರಂಭವಾಗಿರುವಂಥದ್ದು. ಮನೆ ಮನೆಯಲ್ಲಿ ಅಷ್ಟಲಕ್ಷ್ಮಿಯರು ಕೂಡ ಈಗ ಜಗಮಗಿಸ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಚಂದನವನದ ಲಕ್ಷ್ಮಿ ಕೂಡ ನನ್ನ ಜೊತೆಗಿದ್ದಾರೆ. ಅವ್ರ ಮನೆಯಲ್ಲೂ ಕೂಡ ವಿಶೇಷವಾದಂತಹ ಪೂಜೆ ಮಾಡಿರುವಂಥದ್ದು. ಸೊ ನನ್ನ ಜೊತೆಗಿದ್ದಾರೆ ಪ್ರಿಯಾಂಕಾ ಉಪೇಂದ್ರ ಅವರು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆದಾಗಿ ತಮಗೂ ಕೂಡ ಈಗ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೆ ಕೂಡ ಹಾಗೆ ಎಲ್ರಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮ್ಯಾಮ್, ಪ್ರತಿ ವರ್ಷನೂ ಕೂಡ ತಾವು ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತೀರಾ. ಸೊ ಈ ಬಾರಿ ಯಾವ ರೀತಿಯಾಗಿ ವಿಶೇಷವಾಗಿ ಮಾಡಿರುವಂಥದ್ದು? ವಿಶೇಷ ಏನಂದರೆ ಈ ಬಾರಿ ಮೊದಲದಾಗಿ ನಾವು ನಮ್ಮ ಈ ಮನೆಯಲ್ಲಿ ಸದಾಶಿವ ನಗರ ಮನೆಯಲ್ಲಿ ಹಬ್ಬ ಮಾಡ್ತಾ ಇದ್ದೀವಿ. ಸೊ ತುಂಬ ಖುಷಿ ಆಗ್ತಿದೆ. ಇಡೀ ಕುಟುಂಬ ಸಮೇತ ಮಾಡಿದ್ದೀವಿ. ನಮಗೆ ತುಂಬ ಸ್ನೇಹಿತರು ಬಂದಿದ್ದರು ಪೂಜೆಗೆ. ಸೊ ತುಂಬ ಖುಷಿ ಆಗ್ತಿದೆ. ಎಷ್ಟು ದಿನದಿಂದ ಪ್ರಿಪ್ರೇಷನು ಮತ್ತು ಆಲೋಚನೆ ಎಲ್ಲ ಶುರುವಾಗಿರುವಂಥದ್ದು? ಆಲೋಚನೆ ನೆಕ್ಸ್ಟ್ ಇಯರ್ದು ಇವಾಗಲೇ ಶುರು ಆಗಿಬಿಡುತ್ತೆ. ನಾವು ಸ್ವಲ್ಪ ಹಾಗೆ ಬಟ್ ಶ್ರಾವಣ ಸ್ಟಾರ್ಟ್ ಆಗ್ತಿದ್ದಂಗೆ ಎಲ್ಲ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ. ಸೊ ಶ್ರಾವಣಗೆ ನಾಗರ ಪಂಚಮಿಯಿಂದ ಸ್ಟಾರ್ಟ್ ಆಗಿ ತಿರ್ಗಾ ವರಮಹಾಲಕ್ಷ್ಮಿ, ಆಮೇಲೆ ಕೃಷ್ಣ ಜನ್ಮಾಷ್ಟಮಿ ಬರ್ತಿದೆ, ಆಮೇಲೆ ಗಣೇಶ ಚತುರ್ಥಿ, ಅದ ನಂತರ ನವರಾತ್ರಿ, ದೀಪಾವಳಿ, ಎಲ್ಲ ಹಬ್ಬಗಳು ಅಂಟಿಲ್ ನವೆಂಬರ್ ಎಂಡ್ವರೆಗೂ ನಮಗೆ ಇದೆ. ಸೊ ಇದು ಒಂದು ಆರಂಭ ಅಷ್ಟೇ. ಆ್ಯಂಡ್ ತುಂಬ ಚೆನ್ನಾಗಾಯಿತು ಇವತ್ತು. ಅಫ್ಕೋರ್ಸ್ ದೇವಿ ನಮ್ಮೆಲ್ರಿಗೆ ತುಂಬಾ ಇಷ್ಟ, ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾ ಇಷ್ಟ. ಸೊ ನಂಗೆ ತುಂಬ ಖುಷಿ ಆಯಿತು ದಟ್ ಈ ಸತಿ ನನ್ನ ಮಗ ಉಪೇಂದ್ರ ಎಲ್ಲರೂ ಕೂತ್ಕೊಂಡು ನಾವು ಇಡೀ ಕುಟುಂಬ ಸಮೇತ ಪೂಜೆ ಮಾಡಿದ್ವಿ. ಅಫ್ಕೋರ್ಸ್ ಅತ್ತೆ ಮತ್ತು ಅತ್ತೆಗೆ ಅವರು ಸ್ವಲ್ಪ ಮಿಸ್ ಆಯಿತು. ಈ ಸತಿ ಅವ್ರವ್ರ ಮನೆಯಲ್ಲಿ ಮಾಡ್ತಿದ್ದಾರೆ. ಈ ಮನೆ ಸ್ವಲ್ಪ ದೂರ ಆಗೋಯಿತು. ಬಟ್ ಅವ್ರಿಗೆ ಆ್ಯಕ್ಚುಲಿ ಕರೆದಿದೆ, ಅವ್ರ ಮನೆಯಲ್ಲಿ ಪೂಜೆ ಇರೋದ್ರಿಂದ ಅವ್ರು ಬರೋಕ್ಕಾಗಲಿಲ್ಲ. ಬಟ್ ನಾವು ಗಣೇಶ ಹಬ್ಬ ಎಲ್ಲ ಜೊತೆಯಲ್ಲಿ ಆಚರಿಸ್ತೀವಿ. ಸೊ ಅವ್ರಿಗೆ ಸ್ವಲ್ಪ ಮಿಸ್ ಮಾಡ್ಕೊತಾ ಇದ್ದೀವಿ ಇವತ್ತು. ಪ್ರಿಯಾಂಕಾ ಉಪೇಂದ್ರ ಅವರಿಗೆ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಥಟ್ ಅಂತ ನೆನಪಾಗೋದು ಯಾವುದು? ಹೌದಾ? ನೆನಪಾಗೋದು ಯಾವುದು? ನನ್ನ ಮದುವೆದ ನಂತರ ಈ ಹಬ್ಬನ ನಮ್ಮ ಅತ್ತೆ ಆಚರಿಸ್ತಿದ್ರು. ಸೊ ಅವರಿಂದನೇ ಸ್ವಲ್ಪ ನನಗೆ ಇದ್ರ ಬಗ್ಗೆ ಗೊತ್ತಾಯಿತು. ಬಿಕಾಸ್ ನಮ್ಮ ಕಡೆ ಲಕ್ಷ್ಮಿ ಹಬ್ಬ ನಾವು ದೀಪಾವಳಿ ಟೈಮಲ್ಲಿ ಆಚರಿಸ್ತೀವಿ. ಅವ್ರು ಮಾಡಿದಾಗ ನನಗೆ ಒಂದು ಇಂಟ್ರೆಸ್ಟಿಂಗ್ ಅನಿಸ್ತಿದ್ದು, ಯಾವ ಥರ ಹಬ್ಬ, ಆಮೇಲೆ ಎಲ್ಲ ಲಕ್ಷ್ಮಿ ಅಮ್ಮನ ಮುಖವಾಡ ಎಲ್ಲ, ಆಮೇಲೆ ಸೀರೆ ಎಲ್ಲ ಹೊಡ್ಸೋದು ದೇವಿಗೆ, ಕಳಶ ಎಲ್ಲ ಇಟ್ಟು, ಇದೆಲ್ಲ ತುಂಬಾ ನನಗೆ ಖುಷಿ ಕೊಡುತ್ತೆ. ಆ್ಯಂಡ್ ಅತ್ತೆಯವರು ಒಂದಷ್ಟು ಹೇಳ್ಕೊಟ್ರು. ಆಮೇಲೆ ಬರ್ತಾ ನಾನೇ ಲೈಕ್ ಅದು ಆರ್ಗ್ಯಾನಿಕ್ ಆಗಿ ಆಯಿತು. ನಾನೇ ಪೂಜೆ ಸ್ಟಾರ್ಟ್ ಮಾಡಿದೆ. ಅದರಿಂದ ತುಂಬ ಖುಷಿ, ಪಾಸಿಟಿವಿಟಿ ಅನಿಸುತ್ತೆ ನನಗೆ. ಸೊ ಏನಂದರೆ ನಮಗೆ ಪೂಜೆ ಚೆನ್ನಾಗಾಗಬೇಕು. ಸೊ ಅದು ಒಂದು ಮುಖ್ಯವಾಗಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಪ್ಪಿ ಸರ್ ಅವರು ತಮ್ಗೆ ಏನಾದರೂ ಗಿಫ್ಟ್ ಕೊಟ್ಟಿದ್ದಾರೆ? ಏನು ಕೊಟ್ಟಿದ್ದಾರೆ? ಗಿಫ್ಟು ಅವ್ರೇನೂ ಕೊಟ್ಟಿಲ್ಲ. ಬಟ್ ತುಂಬ ಖುಷಿ ಆಯಿತು ದಟ್ ಅವರಿದ್ದರು. ಬಿಕಾಸ್ ಒಂದೊಂದು ಸತಿ ಅವ್ರಿಗೆ ಶೂಟಿಂಗ್ ಇರುತ್ತೆ, ಹೇಳೋಕ್ಕಾಗಲ್ಲ. ಬಟ್ ಆ್ಯಕ್ಚುಲಿ ಚೆನ್ನೈಲಿದ್ದರು, ನೆನ್ನೆ ನೈಟೇ ಬಂದರು. ಸೊ ನನಗೆ ಖುಷಿ ಆಯಿತು ದಟ್ ಸಂಕಲ್ಪ ಟೈಮಲ್ಲಿ ಅವರಿದ್ದರು. ಯಾವಾಗ ಎಲ್ಲರೂ ಜೊತೆಯಲ್ಲಿ ಪೂಜೆ ಮಾಡಿದರೆ ಒಂದು ಒಳ್ಳೆ ವೈಬ್ರೇಷನ್ ಆಗುತ್ತೆ. ಆಮೇಲೆ ಮಕ್ಕಳಿಗೆ ಕೂಡ ನಮ್ಮ ಟ್ರೆಡಿಷನ್ಸ್ ಬಗ್ಗೆ ಗೊತ್ತಾಗುತ್ತೆ. ಸೊ ಅವರು ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು ಪೂಜೆಗಳು, ನಮ್ಮ ಮನೆ ಟ್ರೆಡಿಷನ್ಸು. ಸೊ ಎಲ್ಲರೂ ಜೊತೆಯಲ್ಲಿ ಮಾಡಿದಾಗ ಇನ್ನೂ ಎಕ್ಸ್ಟ್ರಾ ಖುಷಿ ಆಗುತ್ತೆ. ಅಂದುಕೊಂಡಂತೆ ಎಲ್ಲವೂ ಪೂಜೆ ನೆರವೇರಿರುವಂಥದ್ದು. ಸೊ ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಅಭಿಮಾನಿಗಳಿಗೆ ಏನು ಗಿಫ್ಟ್ ಕೊಡ್ತಾ ಇದ್ದೀರಾ? ವೆಲ್, ಆಲ್ರೆಡಿ ಆಗಲೇ ಇವಾಗ ಸ್ವಲ್ಪ ಜನ ಥಿಯೇಟರ್ಸ್ಗೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಈ ಹಬ್ಬ ಸೀಸನ್ನಿಂದ. ಸೊ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಅಭಿಮಾನಿಗಳು ಯಾವಾಗ ಥಿಯೇಟ್ರಲ್ಲಿ ಬಂದು ನಮ್ಮ ಸಿನಿಮಾ ನೋಡಿದರೆ ನಮ್ಗೆ ಖುಷಿ ಆಗುತ್ತೆ. ಇವತ್ತು UI ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಇದೆ ಕೂಡ. ಸೊ ಅದಕ್ಕೆ ಕೂಡ ಕಾಯ್ತಾ ಇದ್ದೀವಿ. ಆ್ಯಂಡ್ ಒಂದಷ್ಟು ಮೂವೀಸ್, ನಂದು 2 ಮೂವೀಸು ರೆಡಿ ಆಗಿದೆ, ಉಗ್ರಾವತಾರ ಆ್ಯಂಡ್ ಡಿಟೆಕ್ಟಿವ್ ತೀಕ್ಷ್ಣ. ಅದು ಕೂಡ ಆದಷ್ಟು ಬೇಗ ಥಿಯೇಟರ್ಸ್ಗೆ ಬರಬೇಕು. ಉಪೇಂದ್ರವ್ರದ್ದು UIಗೆ ಕಾಯ್ತಾ ಇದ್ದೀವಿ. ಸೊ ಆಮೇಲೆ ನೆನ್ನೆ ಐ ಥಿಂಕ್ ಇವತ್ತು ಅಲ್ವಾ ಗಣೇಶ್ ಅವ್ರದ್ದು ಇಂದ್ರಜಿತ್ ಅವ್ರದ್ದು ಎಲ್ಲರದ್ದು ಮೂವಿ ರಿಲೀಸ್ ಆಗ್ತಿದೆ. ಎಲ್ಲ ಚೆನ್ನಾಗಿ ಆಗ್ತಿದೆ, ಸಾಂಗ್ಸ್ ಎಲ್ಲ ಹಿಟ್ ಆಗಿದೆ. ಸೊ ತುಂಬ ಖುಷಿ ಆಗ್ತಿದೆ. ಈಗ ಲೋಹಿತ್ ಅವರ ಡೈರೆಕ್ಷನಲ್ಲಿ ತಾವು ಮೂವಿ ಮಾಡ್ತಾ ಇದ್ದೀರಾ. ಯಾವ ಹಂತದಲ್ಲಿ ಬಂದಿತ್ತಿರುವಂಥದ್ದು? ಎಲ್ಲ ರೆಡಿ ಆಗ್ತಿದೆ. ಅದು ಆಲ್ರೆಡಿ ಮುಗ್ದೋಗಿದೆ ಶೂಟಿಂಗ್. ಸೊ ಎಲ್ಲ ರೆಕಾರ್ಡಿಂಗ್ ಎಲ್ಲ ನಡೀತಿದೆ. ಸೊ ಅದು ಕೂಡ ರೆಡಿ ಆಗ್ತಿದೆ. ತುಂಬ ಜನ ಹೆಣ್ಮಕ್ಳ ಪ್ರಶ್ನೆ ಇದು. ಸೊ ಯಾವಾಗಲೂ ಲವಿಕೆಯಿಂದ ಇರ್ತಾರೆ ಪ್ರಿಯಾಂಕಾ ಉಪೇಂದ್ರ ಅವರು. ತುಂಬ ಈ ಬ್ಯೂಟಿ ಸೀಕ್ರೆಟ್ ಏನು ಅನ್ನುವಂಥದ್ದು? ಇಲ್ಲಮ್ಮ, ಆ್ಯಕ್ಚುಲಿ ಆನೆಸ್ಟ್ಲಿ 1 ವರ್ಷದಿಂದ ಟೈಮೇ ಸಿಕ್ಕಲಿಲ್ಲ. ಆ್ಯಕ್ಚುಲಿ ಈ ಶಿಫ್ಟಿಂಗಲ್ಲಿ ಸ್ವಲ್ಪ ತುಂಬಾ ಇದು ಆಯಿತು. ಬಿಕಾಸ್ 20 ವರ್ಷ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಒಂಥರ ಲೈಕ್ ಎಲ್ಲ ಚೇಂಜ್ ಆಯಿತು. ಇಲ್ಲಿ ಒಂಥರ ತುಂಬ ಚೆನ್ನಾಗಿದೆ, ಬಟ್ ಬೇರೆ ಥರ ಇದೆ. ಸೊ ಎಲ್ಲ ಅಡ್ಜಸ್ಟ್ ಆಗ್ತಿದ್ದೀನಿ. ಬಟ್ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಎಲ್ಲರೂ ಅವ್ರ ಪ್ರೀತಿಯಿಂದನೇ ನನಗೆ ತುಂಬ ಪ್ರೋತ್ಸಾಹ ಸಿಗುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಹೀಗೆ ನಿಮ್ಮ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇಲ್ಲಿ, ನಿಮ್ಮ ಪ್ರೀತಿ ಯಾವಾಗ ಅಂತ ಕೇಳ್ಕೊಳ್ತೀನಿ. ಕೊನೆಯದಾಗಿ ನಾಡಿನ ಜನತೆಗೆ, ತಮ್ಮ ಅಭಿಮಾನಿಗಳಿಗೆ ಏನಾದರೂ ಹೇಳೋದಿದ್ರೆ ಏನು ಹೇಳ್ತೀರಾ?
ಎಲ್ಲರೂ ಖುಷಿಯಾಗಿರಿ, ಒಂದು ಮನಃಶಾಂತಿಯಿಂದ ಇರಿ. ಆ್ಯಕ್ಚುಲಿ ಇಡೀ ಪ್ರಪಂಚದಲ್ಲಿ ತುಂಬ ಏನೇನೋ ನಡೀತಿದೆ. ಸೊ ನನಗೆ ಅದು ಮೂಲ ಕಾರಣ ಎಲ್ಲೋ ಒಂದು ಮೈಂಡ್ ಅಪ್ಸೆಟ್ಟಿಂದ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಂದು. ಸೊ ಇವಾಗ ಎಲ್ಲ ಕಡೆ ಆ ಥರ ಈ ಶೋಷಣೆ ನೋಡಿ ತುಂಬಾ ಕಷ್ಟ ಆಗುತ್ತೆ ನಮಗೆ. ಎಸ್ಪೆಷಲಿ ಹೆಣ್ಮಕ್ಳ ಮೇಲೆ ಶೋಷಣೆ ನೋಡಿ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ನಮ್ಮ ಕಂಟ್ರಿಯಲ್ಲಿ ನಾವು ಹೆಣ್ಮಕ್ಳನ್ನ ದೇವರಾಗಿ ನೋಡ್ಕೊತೀವಿ, ಅವ್ರನ್ನ ಪೂಜೆ ಮಾಡ್ತೀವಿ. ಒಂದು ಕಡೆ ಇನ್ನೊಂದು ಕಡೆ ಈ ಥರ ಆಗಿದಾಗ ತುಂಬಾ ಖುಷಿ, ಒಂಥರ ಕಷ್ಟ ಆಗುತ್ತೆ ನಮಗೆ, ಎಸ್ಪೆಷಲಿ ಆಸ್ ಅ ಮದರ್ ಆಗಿ. ಭಯ ಕೂಡ ಆಗುತ್ತೆ. ನನಗೆ ಒಂದು ಮಗಳಿದೆ. ಸೊ ಎಲ್ಲರೂ ಸ್ವಲ್ಪ ತಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಿ, ಇದ್ರ ಬಗ್ಗೆ ಎಲ್ಲರೂ ಅವೇರ್ನೆಸ್ಸಿಂದ ಇರಿ, ಎಲ್ಲರೂ ಮನಃಶಾಂತಿ ಫಸ್ಟ್ ಕಾಪಾಡಲಿ. ಐ ಥಿಂಕ್ ಪೂಜೆಯಿಂದ ಕೂಡ ತುಂಬ ಬರುತ್ತೆ ಒಂದು ಒಳ್ಳೆ ಒಂದು ವೈಬ್ರೇಷನ್. ಸೊ ಅದೇ ನಾನು ಕೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಸೊ ಇದಿಷ್ಟು ಚಂದನವನದ ಮಹಾಲಕ್ಷ್ಮಿಯ ಪ್ರಿಯಾಂಕಾ ಉಪೇಂದ್ರ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.